ನನ್ನ ಹೆಸರು ಶಾಂತಮ್ಮ ಅಂತ. ನನ್ನ ಏಜು 52 ವರ್ಷ. ನಾನು ಮೈಸೂರಿಂದ ಬಂದಿದ್ದೀನಿ. ನನಗೆ 10 ವರ್ಷದಿಂದ ಸಂಧಿವಾತ ಇತ್ತು. ನನಗೆ ಕೈ ಬೆರಳುಗಳೆಲ್ಲ ಎಲ್ಲ ನೋವು ಬರ್ತಿತ್ತು. ಸಂಧಿ ಎಲ್ಲ ಮೂಳೆಗಳು, ಮಂಡಿ ಎಲ್ಲ ನೋವು ಬರ್ತಿತ್ತು. ಮೆಟ್ಲು ಹತ್ತಕ್ಕಾಗ್ತಿರ್ಲಿಲ್ಲ, ಇಳಿಯೋಕ್ಕಾಗ್ತಿರ್ಲಿಲ್ಲ. ಅದರಿಂದ ತುಂಬಾ ಸಮಸ್ಯೆ ಆಗ್ಬಿಟ್ಟಿತ್ತು. ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ ಸಂಧಿವಾತದಿಂದ. ಒಂದು ದಿವಸ ಟಿ ವಿನ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ವಿ. ನ್ಯೂಸ್ ನೋಡುವಾಗ RJR ಹರ್ಬಲ್ ಕ್ಲಿನಿಕ್ ಅಂತ ಒಂದು ಬಂತು. ಅದರಲ್ಲಿ ಸುಮಾರು ವರ್ಷದಿಂದ ರೋಗ ವ್ಯಾಧಿಯಿಂದ ಬಳಲ್ತಿದ್ದವ್ರಿಗೆಲ್ಲ ನಾವು ನೋಡಿದ್ವಿ. ಅದರಿಂದ ಈಗ ನನಗೂ ಆ ಥರ ಸಮಸ್ಯೆ ಇದೆ. ಅದು ನಾನು ಹೋಗಿ RJRಲ್ಲಿ ತೋರಿಸ್ಕೋಬೇಕು ಅಂತ ಅನ್ನಿಸ್ತು. ಆಮೇಲೆ RJR ಹರ್ಬಲ್ ಕ್ಲಿನಿಕ್ಗೆ ಬಂದೆ. ಇಲ್ಲಿ ಡಾಕ್ಟ್ರ್ ಹತ್ರ ತೋರಿಸ್ದೆ. ಆಗ ಡಾಕ್ಟ್ರು ನಾಡಿ ಮಿಡಿತೆಲ್ಲ ಹಿಡಿದು ನೋಡಿದ್ರು. ಮಂಡಿ ಎಲ್ಲ ಹಿಡಿದು, ಕಾಲು ಮಂಡಿ ಎಲ್ಲ ನೇಡಿಸಿ ಎಲ್ಲ ನೋಡಿಸಿದ್ರು. ಆಮೇಲೆ ಅದು ನೋಡಿ ಅವರು ಅದ್ರ ಪ್ರಕಾರ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟರು. ನಾನು ಟ್ರೀಟ್ಮೆಂಟಲ್ಲಿ ಸ್ವಲ್ಪ ಗುಣ ಆಗಿ ಬಂದೆ. ಈಗ ಸ್ವಲ್ಪ ಚೆನ್ನಾಗಿ ಗುಣ ಆಗಿದ್ದೀನಿ. ನಾನು CRP ಎಲ್ಲ ಟೆಸ್ಟ್ ಮಾಡೋಕ್ಕೆ ಹೇಳಿರೋ ಡಾಕ್ಟ್ರು, ಅದನ್ನ ಮಾಡಿಸ್ದೆ. ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗ ಮಾಡಿಸ್ಕೊಂಡು ಬಂದೆ. ಆಗ 257.7 ಇತ್ತು. ಈಗ ನಾನು ಮತ್ತೆ 3 ತಿಂಗಳಾದ್ಮೇಲೆ ಮಾಡ್ಸೋಕ್ಕೆ ಹೇಳಿದ್ರು ಡಾಕ್ಟ್ರು. ಮತ್ತೆ ಮಾಡಿಸ್ಕೊಂಡು ಬಂದೆ. ಈಗ ನನಗೆ 38.9 ಇದೆ. ಈಗ ನನಗೆ ಎಷ್ಟೋ ಕಡಿಮೆ ಆಗಿದೆ. ಆಗಿದ್ದರಿಂದ ಮನೇಲೆಲ್ಲ ಎನರ್ಜಿಗೆ ಓಡಾಡ್ತೀನಿ, ಎಲ್ಲ ಕೆಲಸನೂ ಮಾಡ್ಕೊತೀನಿ. RJR ಹಾಸ್ಪಿಟಲ್ಗೂ ಮತ್ತು ಡಾಕ್ಟ್ರಿಗೂ ಧನ್ಯವಾದಗಳು.